ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಇದು ಅವ್ರ ಮನೆ ಪ್ರೈವೇಟ್ ಪಾರ್ಕಿಂಗ್ ಇದು ಅಷ್ಟೇ ಇದಂಗ ಆತರ ಆಗಿರೋದಿಲ್ಲ. ಇಲ್ಲಿ 3 ಗಾಡಿ ಇರ್ತವೆ, ಅಲ್ಲಿ 3 ಗಾಡಿ ಇರ್ತವೆ. ಇವ್ರು ಇಷ್ಟ ಬಂದ ಗಾಡಿ ಇಸ್ಕೋಗೋದಿಲ್ಲ. ಇವ್ರು ಇಲ್ಲಿ ಕೇಳೋರಿಲ್ಲ ಯಾರು ಇಲ್ಲ. ಇಲ್ಲಿ ಪೊಲೀಸರು ಬರೋದಿಲ್ಲ. ಯಾರು ಅವ್ರು ಬರ್ತಾರೆ, ಇಲ್ಲ ಪಿಕ್ ಪಾಕೆಟ್ ಮಾಡ್ತಾ ಇರ್ತಾರೆ. ಅವ್ರ ಐಡಿ ಕಾರ್ಡ್ ಅವ್ರ ಕೈಲಿ ನಿಂತಿರ್ತಾರೆ ಅಷ್ಟೇ. ಇಲ್ಲಿ ಯಾರು ನಿಂತಿರೋ ಎದುರಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಕಲೆ ಕಳೀತಾರೆ ಅವರು. ಪ್ಯಾಕೆಟ್ ಮಾಡೋರ್ನ ಹಿಡಿಯಕ್ಕೆ ಆಗೋದಿಲ್ಲ. ಇಲ್ಲ ಯಾರು ನೋಡಿ ಫೋಟೋ ಹಾಕೋರೆ ಎಲ್ಲ ಗೊತ್ತಿಲ್ಲ ಅವ್ರಿಗೆ. ಅಲ್ಲೋಡೋಣ ನಾನು ನೋಡೇ ಇಲ್ಲ, ನೋಡಿ ಅಬ್ಸರ್ವ್ ಮಾಡಲಿಲ್ಲ. ಮನೇಲಿ ಜಗಳ ಆಯ್ತಾ ಇದೆ. ಈಗ ಒಂದು 20 days ಅಲ್ಲಿ ಪೊಲೀಸರು ಅಲ್ಲಿವರೆ ಬರ್ತಾನೆ ಇಲ್ಲ. ಅವ್ನು ಚೇಂಜ್ ಬೇಕಾರು ಇಲ್ಲಿವರೆ ಹೊಡೆದ್ ಕಳ್ಸಿದಾರ ಅವ್ನಿಗೆ. ಜಗಳ ಆದ್ರೂ ಬಂದಿಲ್ಲ ಅಲ್ಲೇ ಇಂತ ನೋಡಿ ಯಾರೋ ಬರೋದಿಲ್ಲ. ಸುಮ್ ಪೊಲೀಸ್ ಅಂತ ಹಾಕವ್ರೆ. ಅದೇನು ಸಾಹೇಬ್ರೆ ಗಾಡಿಗಳು ಹಾಕವ್ರೆ ನೋಡಿ. ಇಲ್ಲಿ ಜನ ಬೈತವ್ರೆ. ಇಲ್ಲಿ ನನಗೆ ಮಾತಾಡ್ಸಕ್ಕೆ ನಾನೇನೋ ಬೇರೆ ಏನ್ ಪ್ರಾಬ್ಲಮ್ ಅಂತ ಕೇಳಕ್ ಬಂದ್ರೆ ಜನ ಬೈತವ್ರೆ. ಅಲ್ಲ ನೋಡಿ, ಅಲ್ಲಿ ಅವ್ರಿಗೆ ಅಲ್ಲಿ ಜಾಗ ಇಲ್ವಾ ಪಾರ್ಕಿಂಗ್ ಅಲ್ಲಿ? ಬೋಯ್ತವ್ರೆ, ಜನ ಬೋಯ್ತವ್ರೆ. ನನಗೆ ಬೇರೆ ಅಭಿವೃದ್ಧಿ ಕೇಳಕ್ ಬಂದ್ರೆ ಮಾಡ್ಕೋಬೇಡಿ ಸರ್, ಸಮರ್ಥನೆ ಮಾಡ್ಕೋಬೇಡಿ. ನಾನೇ ಗಾಡಿ ತಗೊಂಡಿದ್ದೀನಿ, ಪಾರ್ಕಿಂಗ್ ಹಾಕಿದ್ದೀನಿ. ನಾವ್ ಒಳಗ್ ಬಿಡೋರು ಏನು ಮಾಡೋರು ಸರ್? ರೂಲ್ಸ್ ಫಾಲೋ ಮಾಡ್ತೀರಿ, ಓಕೆ. ಇವ್ರನ್ನ ಯಾಕೆ ಬಿಡಿದ್ರಿ ಸರ್? ಮತ್ತೆ ಇಲ್ಲೇ ಗೊತ್ತಿಲ್ದಾರೆ ಇವ್ರನ್ನ ಬಿಡಿ ಸರ್, ಇವ್ರನ್ನ ಏರ್ ಬಿಡಿ ಸರ್. ಇವ್ರನ್ನ ಏರ್ ಬಿಡಿ ಸರ್, ಬೇಡ ಅಂತಾರ ಯಾರು? ಈಗ ನಿಮ್ದು ಅದಕ್ಕೆ ಬರಲ್ವಾ? ನಿಮ್ ಲಿಮಿಟ್ ಏರ್ ಬಿಟ್ಬಿಡ್ತೀರಾ? ಅಲ್ಲಿ ಇಲ್ಲಿ ಅಂಗಡಿ ಬಿಟ್ರೆ ಮಾತ್ರ ಏರ್ ಬಿಡಕ್ಕಾಗಲ್ಲ ನಿಮ್ ಕೈಲಿ. ಬಿಡ್ತಾರೆ ಯಾರು? ಅವ್ರನ್ನ ಸರಗಳತನ ಆಯ್ತಂತೆ, ಗಲಾಟೆ ಆಯ್ತಂತೆ, ಯಾರು ಬರ್ಲಿಲ್ವಂತೆ ಪೊಲೀಸರು. ಚೈನ್ ಸ್ಮ್ಯಾಕಿಂಗ್ ಮಾಡ್ತಾ ಅಂತ ಅಂದ್ಬಿಟ್ಟು ಇಲ್ಲೇ ಮುಂಚೆ ಹೊಡೆದವ್ರ ಅವನಿಗೆ. ಪೊಲೀಸರು ಮೂಲೆಯಲ್ಲಿ ನಿಂತವ್ರು 3 ಜನ ಯಾರು ಬಂದಿಲ್ಲ. ದಿಲೀಪ್ ಅವರಿಗೆ ನಾವು ಇವ್ರನ್ನ ಮಾತಾಡ್ಸಕ್ ಆಗೋದಿಲ್ಲ, ಯಾಕಂದ್ರೆ ಇವ್ರಿಗೆ ಮಾತಾಡೋ ಅಂತ ರೈಟ್ಸ್ ಇಲ್ಲ. ಇವ್ರ ಮೇಲಧಿಕಾರಿಗಳೇ ಮಾತಾಡಬೇಕು. ಸರಿಯಾ? ಇನ್ಸ್ಪೆಕ್ಟರ್ ಏನ್ ಫಿಲಂ ತರ ಅಲ್ಲಿ ಬಂದು ಏರ್ ಬಿಡ್ತಾರ. ಅಲ್ಲಿ ಇವ್ನ ಬಿಡಕೈತಲ್ಲ, ಇವಾಗ ಸೈಡ್ ಬಿಡಕೈತಲ್ಲ ಇವ್ನ. ಈಗ ನೋಡಿಯಪ್ಪ, ಈಗ ನೋಡಿ ಗಾಡಿಗಳು ನಿಲ್ಸ್ಕತಾರ. ಪಾಪ ಇವ್ರ ಕೂರರಿಗೆಲ್ಲ ಹಿಂಸೆ, ನಿಂತ್ಕೊಳಕ್ ಆಗುದಿಲ್ಲ. ಬಸ್ ಗಿಸ್ ಏನಾದ್ರು ಬಂದು ಹೊಡೆತು ಅಂದ್ರೆ ಮುಗೀತು ಕತೆ. ಅವ್ರ ಇಷ್ಟ ಬಂದವರಲ್ಲಿ ದನ ಕಟ್ಟಾಕ್ಬೋದು, ಗಾಡಿನ ಹಾಕ್ಬೋದು. ಬೇರೆಯವ್ರಿಗೆ ಮಾತ್ರ ರೂಲ್ಸ್ ರೈಟ್ಸ್ ಇಲ್ಲ. ಯಾವ ಸರ್ ನಿಮ್ದು? ನಾಗವಾರ ಇಲ್ಲೇ ಚನ್ನಪಟ್ಟಣಕ್ಕೆ ಸೇರ್ತದ ಅದು. ಚನ್ನಪಟ್ಟಣ ತಾಲೂಕೆ. ಹೆಂಗದ ಅಭಿವೃದ್ಧಿ ಊರಲ್ಲಿ? ಅಭಿವೃದ್ಧಿ ಏನ್ ಮಾಡ್ತಾರೆ ಸರ್? ಬೊಕ್ಕಸ್ತಲೆ ಖಾಲಿ ಇಲ್ಲ. ಎಮ್ ಎಲ್ ಏನ್ ಮಾಡ್ತಾರೆ, MP ಯಾರೇನ್ ಮಾಡ್ತಾರೆ? ಬೊಕ್ಕಸ್ತಲೆ ಖಾಲಿ ಆಗ್ಬಿಟ್ಟು ನುಂಗ್ ನೀರ್ ಕುಡಿತಾವ್ರಲ್ಲ. ಬೊಕ್ಕಸ್ತಲೆ ಖಾಲಿ ಆಗಿದ್ದು ಬೊಕ್ಕಸ್ ಏನೈತೆ ಅಮೌಂಟ್? ಎಲ್ಲ ಐತೆ ಅಮೌಂಟ್. ಅಭಿವೃದ್ಧಿ ಮಾಡಕ್ಕೆಲ್ಲ ನರೇಗಾ ಅಮೌಂಟ್ ಇಲ್ಲ, ಯಾವ್ದಕ್ಕೂ ಇಲ್ಲ. ಯಾರು ಲೇಡೀಸ್ ಹೇಳ್ತಾರೆ 3 ತಿಂಗಳು ಕಾಸು ಬರಲ್ಲ ಅಂತ ಅಂದ್ಬಿಟ್ಟು ಆ 3 ತಿಂಗಳು ಅವರೇ ನುಂಗ್ಬಿಟ್ಟಿದಾರೆ. ಯಾರು ಗೊತ್ತು? ಇವ್ರು ಬಂದಿಲ್ಲ ಅಂತಾರೆ. 2 ತಿಂಗಳು ಹಾಕ್ತಾರೆ, 3 ತಿಂಗಳು ಹಾಕಿವ್ನಿ ಅಂತ ಬರೀತಾರ ಅಲ್ಲಿ. ಅಷ್ಟೇ ಆಗೋದು. ಇವರೆಲ್ಲ ಓಟ್ ಅವ್ರು ಹಾಕ್ತಾರೆ ಅನ್ಬಿಟ್ಟು. ನಿಮ್ ಗ್ರಾಮದಲ್ಲಿ ಅಭಿವೃದ್ಧಿ ಹೆಂಗಿದೆ? ರೋಡು ಅಮೌಂಟ್ ಬಿಡುಗಡೆ ಐತೆ. ಯಾವ ಅಭಿವೃದ್ಧಿ? 100 ಕೋಟಿ ಬಿಡುಗಡೆ ಮಾಡವ್ರೆ. ಒಂದೊಂದೂರ್ 20 ಲಕ್ಷ ಕೊಡ್ಬೇಕಾಗುತ್ತೆ. 144 ಹಳ್ಳಿ ಇದೆ. ಎಷ್ಟು ಬರುತ್ತೆ ಒಂದೊಂದೂರ್ಗೆ? 100 ಕೋಟಿ ಬಿಡುಗಡೆ ಆಗಿದೆ ಮೊನ್ನೆ. ಇವಾಗ ಈಗ ಒಂದು ಬೆಂಗಳೂರಲ್ಲಿ ರೋಡ್ ಗುಂಡಿ ಮುಚ್ಚಕ 2,000 ಕೋಟಿ ಐತವ್ರಪ್ಪ, ಬಿಟ್ಟವ್ರಪ್ಪ. ಅಲ್ಲಿ ಯಾರು ಈಗ 1 ಏರಿಯಾ ಮಾಡ್ತಾರೆ, 4 ಏರಿಯಾ ಬರೀತಾರೆ. ಯಾರು ಅಲ್ಲಿ ಅವ್ರ ಪಕ್ಕದ ಮನೆ ಸತ್ರನೇ ಬರಲ್ಲ ಬೆಂಗಳೂರಲ್ಲಿ. ಅದಕ್ಕೆ ಇಷ್ಟ ಬಂದ ಮೋಸ ಮಾಡೋದು ಗಮನಕ್ಕೆ ತಗೋತಲ್ಲ ಸರ್. MLA ಗಮನಕ್ಕೆ ತಗೊಳ್ಳೋದು ಹೆಚ್ಚಾಗಿ MLAಗೆ ಅಮೌಂಟ್ ಬಿಡುಗಡೆ ಐತವಲ್ಲ, ಯಾವ್ದು ಅನುದಾನ ಬರ್ತಿಲ್ಲವಲ್ಲ, ಏನ್ ಅವ್ರಿಂದ ಅವ್ರ ಕೈ ತಂದು ಹಾಕ್ತಾರ ಅವರು. ಅವ್ರ ಮನೆನ ತಗೊಂಬಂದು ಅಕ್ಕಿರಾಗಿ ಬೆಳೆ ಹಾಕಕ್ಕೆ. ಅಲ್ಲ ರೀ, ಅವರೇ ತಾನೇ ಈಗ ಕಾಂಗ್ರೆಸ್ ಅಲ್ಲೇ ಇದಾರೆ ತಾನೇ, ಅವರೇ ಸರ್ಕಾರ ನಾನೊಬ್ಬ JDS ಕಾರ್ಯಕರ್ತ. ಹಂಗನ್ಬಿಟ್ಟು ಯೋಗೇಶ್ ಬ್ಲೈಮ್ ಮಾಡಕ್ಕಾಗಲ್ಲ. ನಾನು ಯೋಗೇಶ್ ಬ್ಲೈಮ್ ಮಾಡ್ತಾ ಇಲ್ಲ. ನಾನು ಬೊಕ್ಕಸ್ತಲ್ಲಿ ಹಣ ಬಿಡುಗಡೆ ಮಾಡ್ತಾರೆ. ಇವ್ರಾಗ ಏನ್ ಮಾಡ್ತಾರೆ? ಇವ್ರು ಪ್ರಚಾರ ಮಾಡ್ತಾರೆ ಕೊಡಿ ಅಂತ. ಅವ್ರು ಕೊಡ್ತಾ ಇಲ್ಲ, ಇವ್ರು ಮಾಡ್ತಾ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ಸರಿ ಬಿಡಿ, ಈಗ ನೀವು ಕಾರ್ಯಕರ್ತರು, ಹಂಗಾಗಿ ಈಗ ಏನು ಮಾಡಕ್ಕಾಗಲ್ಲ. ನಿಮ್ ಮೈಂಡ್ ಸೆಟ್ ಹಂಗಿರ್ತದೆ. ನಾನು ಕಾರ್ಯಕರ್ತರು ಅಂತಲ್ಲ, ನಾನು JDS ಕಾರ್ಯಕರ್ತ ಕೂಡ ಯೋಗೇಶ್ ಬ್ಲೈಮ್ ಮಾಡ್ತಾ ಇಲ್ಲ, ಯೋಗೇಶ್ ಅಪೋಸ್ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ ಇವ್ರು ತುಗಲಕ್ ಸರ್ಕಾರ ತರ ಯಾವ್ದು ಕೂಡ ಸರಿಯಾಗಿಲ್ಲ. ಅದೇನೋ ಮಾಡಿದ್ರು, ಬೊಕ್ಕಸ ಖಾಲಿ ಮಾಡಿದ್ರು. ಹಂಗೆ ಆ ತರ ಮಾಡ್ತಾ ತುಗಲ ಸರ್ಕಾರ ಮಾಡ್ತಲ್ಲ. ಏನಪ್ಪ ಅದಕ್ಕೆಲ್ಲ ಲೇಡೀಸ್ ಉತ್ತರ ಕೊಡ್ಬೇಕು ಪಾಪ. ಅವರೇ ತಾನೇ ತಗೊಂಡಿರೋರು ಅಲ್ವೇ? ಹೆಂಗೌಡ್ರೆ ಸಂಸಾರ ಯಾವ್ರು? ನಾವು ಮಂಡ್ಯದವ್ರಾ? ಚನ್ನಪಟ್ಟಣದವು? ಚನ್ನಪಟ್ಟಣ ಮಗಳ ಮನೆ ಬಂದಿದ್ದೀವಿ. ನಿಮ್ಮ ಊರು ಯಾವ್ದು? ಮಂಡ್ಯ ಹತ್ರ ಕೆರಗೋಡು. ಓ, ಕೆರಗೋಡು ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತಾ ಅಲ್ವೇ? ಕೆರಗೋಡು ಯಾರಿಗ್ ಗೊತ್ತಿಲ್ಲ ಹೇಳಿ? ಅದೇ ಬಾವುಟದ ಕತೆ ಆಗೋಯ್ತಲ್ಲಪ್ಪ. ಇಡೀ ಊರಿಗೆಲ್ಲ ಹಬ್ಬ ಆಗೋಯ್ತಲ್ಲಪ್ಪ. ಹಂಗೆ ಬಿಡಿ, ಕೆರಗೋಡು ಕತೆ ಬಿಡಿ. ಚನ್ನಪಟ್ಟಣ ಹೆಂಗಿದ್ದು? ಚನ್ನಪಟ್ಟಣ ಪರವಾಗಿಲ್ಲ. ಅಭಿವೃದ್ಧಿ ಮಾಡಿಸ್ತಾವ್ರ ಇಲ್ವೋ? ಮಾಡಿಸ್ತಾವ್ರೆ. ಇಲ್ಲಿಯವ್ರು ಗೊತ್ತು. ಮಗಳ ಮನೆ ಬರ್ತೀವಿ, ಒಂದಿದ್ದು ಹೋಗ್ತೀವಿ. ನಾವು ಮಗಳ ಮನೆಗೆ ಬರ್ತೀರಿ, ಹೋಯ್ತಿರಿ. DK ಶಿವಕುಮಾರ್ CM ಆದ್ರಲ್ಲ, ಏನ್ ಪ್ರಯೋಜನ ಇಲ್ವೇ? ಅವ್ರು ಹೇಳ್ದಂಗೆ ಬರೀ ಭಕ್ಷಿ ಕೈ ಹಾಕ್ರೆ ಏನ್ ಸಿಕ್ಕೋದು? ಹಂಗ ಕುತ್ಕೊಂಡ್ ಅವನು 2 ವರ್ಷ ಅಧಿಕಾರ ನಡೆಸ್ತಾರಲ್ಲ, ನಡೆಸ್ತಾರೆ. ನಮ್ ತಲೆ ಮೇಲೆ ಹಾಕ್ತಾರಲ್ಲ. ಜೇನುಗೂಡು ಕೈ ಹಾಕ್ಬಿಟ್ಟು ಕೈ ನೆಕ್ತಾ ಇಲ್ಲ. ಜೇನುಗೂಡೆ ಮಡಿಕೊಂಡು ಜನಕ್ಕೆ ಕೈ ನೆಕ್ಕಿಸ್ತಾವ್ರ ಅಷ್ಟೇ. ಇದು ಹಂಗೆ ಆಗಿರೋದಿಲ್ಲ. ಇವ್ರ ಕೈ ನೆಕ್ಕಿದ್ರೆ ಏನು ಆಗ್ತಿರಲ್ಲ. ಇವ್ರು ಜೇನುಗೂಡೆ ಮಡಿಕೊಂಡ್ಬಿಟ್ಟು ಕೈಗಾಗಿರೋ ಜನಕ್ಕೆ ನೆಕ್ಕಿಸ್ತಾವ್ರ. ಜನ ನೆಕ್ತಾವ್ರೆ ಅಷ್ಟೇ. ನೋಡಿ, ಈಗ ನಾನು ಚನ್ನಪಟ್ಟಣ ಕಾರ್ಯಕ್ರಮ ಮಾಡಕ್ ಬಂದಾಗ ಸುಮ್ಮನೆ ಹಂಗೆ ಅಬ್ಸರ್ವ್ ಮಾಡಿದೆ. ಎಲ್ಲ ಊರಿಗೂ ಎಲ್ಲ ತಾಲೂಕುಗಳಿಗೂ ನಾನು ಹೋಗ್ತೀನಿ. ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆದಂಥ ಒಂದು ಸ್ಟ್ಯಾಂಡ್ ಮಾಡಿಕೊಟ್ಟಿರ್ತಾರೆ, ಒಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಆದರೆ ಇಲ್ಲಿ ಮಾತ್ರ ಎಲ್ಲ ಗಸಗಸೆ ಮರದ ಕೆಳಗಡೆ, ಆ ಬಾದಾಮಿ ಮರದ ಕೆಳಗಡೆ ನಿಲ್ಸ್ಕೊಂಡ್ಬಿಟ್ಟವ್ರೆ.
ನಾನು ನೋಡಿದೆ, ಇಲ್ಲಿ ಕೇಳಿದೆ, ಇಲ್ಲಿ ಯಾರು ಮಾತಾಡೋದಕ್ಕೆ ಪಾಪ ರೆಡಿ ಇಲ್ಲ, ಆದರೂ ನಾನು ಮಾತಾಡೋಣ ಅಂತ. ಯಾಕಂತಂದರೆ ನೋಡಿ, ಎಲ್ಲ ಕಡೆ ಒಂದು ಆಟೋ ರಿಕ್ಷಾ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಮೊದಲೇ ಅವರಿಗೆ ಕರೆಕ್ಟಾಗಿ ಬಿಸ್ನೆಸ್ ಇಲ್ಲ, ವ್ಯವಹಾರ ಇಲ್ಲ. ಅವ್ರು 200-300 ರೂಪಾಯಿ ದುಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಸರಿಯಾಗಿ ಅವ್ರಿಗೆ ಇರೋದಕ್ಕೊಂದು ಆಟೋ ಸ್ಟ್ಯಾಂಡ್ ಕೂಡ ಇಲ್ಲ ಅಂತಂದರೆ ಚನ್ನಪಟ್ಟಣದೊಳಗಡೆ ಚನ್ನಪಟ್ಟಣದ ಅಭಿವೃದ್ಧಿ ಯಾವ ಕಡೆ ಸಾಗ್ತದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಬರೀ ನೀರಾವರಿ ಒಂದು ಮಾಡಿಸ್ಬಿಟ್ರಿ ಅಂತ ಜನ ಮಾತಾಡ್ತಾರೆ. ಹೌದು, ಹಂಗಂತ ಇವ್ರದ್ದು ಒಂದು ಜೀವನ ಅಲ್ವೇ? ಇವ್ರು ಬದುಕು ಕಟ್ಕೋಬೇಕಲ್ವಾ? ಇವ್ರಿಗೆ ಪಾಪ ಜಮೀನಿಲ್ಲ, ಅವ್ರಿಗೆ ಜಮೀನಿದೆ, ಹೌದು, ನೀರಾವರಿ ಪಾಪ ರೈತರು ಒಂದು ಕಡೆ. ಆದರೆ ಇಲ್ಲಿ ಆಟೋ ಡ್ರೈವರ್ ಕೂಡ ಅವ್ರ ಲೈಫು. ಅವ್ರಿಗೆ ಮೊದಲೇ ಗ್ಯಾಸ್ ಸಿಗದೆ ಗಗನಕ್ಕೆ ಏರ್ಬಿಟ್ಟು ಅವ್ರ ಚಡ್ಡಿ ಉದುರೋಗ್ತಾ ಇದೆ. ಹಿಂಗಿರ್ಬೇಕಾದ್ರೆ ಇವ್ರಿಗೆ ಒಂದು ಆಟೋ ರಿಕ್ಷಾದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆನೂ ಇಲ್ಲ. ಸರ್ಕಾರದ ಕಡೆಯಿಂದ ಅವ್ರಿಗೆ ಒಂದು ತಿಂಗಳಿಗೆ ಒಂದು ಬೇಕಾದಂಥ ಯೋಜನೆನೂ ಇಲ್ಲ. ಎಲ್ಲ ಲೇಡೀಸಿಗೆ ಕೊಟ್ರಿ. ಆದರೆ ಆಟೋ ಡ್ರೈವರ್ಗಳಿಗೂ ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಿತ್ತಲ್ಲ. ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಫೆಸಿಲಿಟಿ ಅವ್ರಿಗೆ ಇಲ್ಲ. ಸೊ ಅವ್ರು ಹೆಂಗಾಗಿದೆ ಅವ್ರ ಲೈಫು ಅಂತಂದರೆ, ಬೆಳಗ್ಗೆ ಎದ್ದ ಮಕ ತೊಳೆದ ತಿನ್ನ ಬನ್ನ ಗಸಗಸೆ ಮರದ ಕೆಳಗಡೆ ನಿಲ್ಸ್ಕೊಂಡ್ಲ, ಏನ್ಲ ಮಚ್ಚ ಏನ್ಲ ಚೆನ್ನಾಗಿದ್ದಿಲ್ಲ ಅಂತ ಮಾತಾಡೋದನ್ನ, ಮನೆಗೆ ಹೋದ್ನ, ಮನೇಲಿ ಹೆಂಡ್ತಿ ಓದ್ಕೊಳ್ಳೆ ಎಲ್ಲ ಕಾಸು ಅಂದ್ರೆ ಕಾಸು ಇಲ್ಲ, ಕರಿಮಣಿನೂ ಇಲ್ಲ, ಹೋಗು ಆಚೆಗೆ ಅಂತಾಳೆ. ಸೊ ಇಂಥ ಪರಿಸ್ಥಿತಿ ತಗೊಬಂದು ನಿಲ್ಲಿಸ್ಬಿಟ್ಟಿದ್ದೀರಿ. ಸೊ ದಯವಿಟ್ಟು ಇವ್ರಿಗೆ ಅಟ್ಲೀಸ್ಟ್ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಆದರೂ ಮಾಡಿಕೊಡಿ. ಅಟ್ಲೀಸ್ಟ್ ಜನರಿಗೆ ಒಂದು ಅನುಕೂಲ ಆಗಲಿ. ನೋಡಿ, ಎಲ್ಲ ಈ ಕಡೆ ಆ ಕಡೆ ನಿಂತ್ಕೊಂಡಿರಿ, ಜನರಿಗೂ ಕನ್ಫ್ಯೂಸು, ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ಬರಬೇಕು, ಹಂಗೆ ಹಿಂಗೆ ಅಂತ. ಸೊ ಈಗ ಬೇರೆ ರಾಪಿಡೋಗಳು, ಅವಳಿಗಳು ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಅದ್ರ ನಡುವೆ ಆಟೋದವರು ಹಿಂದೆ ಹೋಗ್ತಾ ಇದ್ದಾರೆ. ಇವತ್ತು ನಾಡು ನುಡಿ ರಾಜ್ಯ ದೇಶ ಭಾಷೆ ಅಂತ ಬಂದಾಗ ಬಂದು ನಿಂತ್ಕೊಳ್ಳೋದೇ ಆಟೋದವರು. ಅಂಥವ್ರಿಗೆ ಅನುಕೂಲ ಇಲ್ಲ ಅಂತಂದರೆ ಇನ್ನು ಯಾರಿಗೆ ಅನುಕೂಲ ಮಾಡಿಕೊಟ್ಟಿರಿ? ಸಿ.ಪಿ. ಯೋಗೇಶ್ವರ್ ಅವರೇ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣದಾಗಿ ಆ್ಯಡ್ ಮಾಡ್ಕೊಂಡು ನಾನೇ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ಈ ಮುಖಾಂತರ ಕೇಳ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಚನ್ನಪಟ್ಟಣದ ಜನರನ್ನ ಮಾತನಾಡಿಸುವಂಥ ಕತೆ ಇನ್ನೂ ಮುಗಿದಿಲ್ಲ. ಈಗ ನೀವೇನು ನೋಡಿದ್ರೆ ಅದು ಕೇವಲ ಭಾಗ 1. ಭಾಗ 2ರಲ್ಲೂ ಕೂಡ ಒಂದಷ್ಟು ತರಲೆ ತಮಾಷೆಯೊಂದಿಗೆ ಜನರ ಸಮಸ್ಯೆನ, ಜನರ ಕಷ್ಟನ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ಕೂಡ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.